ನಾಲ್ವರು ಘಟಾನುಘಟಿಗಳ ಜೊತೆ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಬ್ರದರ್ಸ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ 1 ಗಂಟೆಗಳ ಕಾಲ ಮಿಡ್ ನೈಟ್ ಚರ್ಚೆ ನಡೆದಿದೆ. ಖರ್ಗೆ ಅವರ ಸಲಹೆ ಮೇರೆಗೆ ನಿನ್ನೆ ಬೆಳಿಗ್ಗೆ ವೇಣುಗೋಪಾಲ್ ಅವರ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಇಬ್ಬರಿಂದಲೂ ಕೂಡ ತಾನು ಸಿಎಂ ಆಗೋದಕ್ಕೆ ಬೇಕಾದಂತಹ ಗ್ರೀನ್ ಸಿಗ್ನಲ್ ಅನ್ನ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರಂತೆ. ಇಂದು ಕೂಡ ಸುಮಾರು 35 ನಿಮಿಷಗಳ ಕಾಲ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ತಮ್ಮನ್ನ ಯಾಕೆ ಸಿಎಂ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಎದುರು ವಾದ ಮಾಡಿದ್ದಾರೆ. ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಮಾತುಕತೆ ನಂತರ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ 25 ನಿಮಿಷಗಳ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ಆ ಒಂದು ಕಾಲ್ ಮೇಲೆ ನಿಂತಿದ್ಯಾ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಭವಿಷ್ಯ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸಿಂಗಲ್ ಕಾಲ್ ಪಾಲಿಟಿಕ್ಸ್ ನಡೀತಾ ಇದೆ. ಕಾಲ್ ಬಂದ್ರೆ ಹೈಕಮಾಂಡ್ ಭೇಟಿಗೆ ತೆರಳೋದಕ್ಕೆ ಸಿದ್ದರಾಮಯ್ಯ ಕೂಡ ರೆಡಿ ಆಗಿದ್ದಾರೆ. ಆದ್ರೆ ನನ್ಗೆಲ್ಲೂ ಕಾಲ್ ಬಂದಿಲ್ಲ, ನಾನು ಬಜೆಟ್ ಪೂರ್ವ ತಯಾರಿಯಲ್ಲಿ ಇದ್ದೇನೆ. ಕಾಲ್ ಬಂದ್ರೆ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ, ಹೈಕಮಾಂಡ್ ನನ್ನನ್ನ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ.